ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಏನು ಬ್ಲಾಗ್ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಇವತ್ತೊಬ್ಬರು ಸ್ಪೆಷಲ್ ಪರ್ಸನ್ದು ಬರ್ತ್ಡೇ. ಇಲ್ಲ ನಿಂತಿದ್ದಾನ. ಹ್ಯಾಪಿ ಬರ್ಡೇ ಶಶಾಂಕ್. ಥ್ಯಾಂಕ್ ಯು ಗೈಸ್. ತೋರಿಸ್ತೀನಿ ಅವನ ಔಟ್ಫಿಟ್ನ. ರೆಡಿಯಾಗಿರೋದು ನೋಡಿ ಗೈಸ್, ಟಾಪ್ ಟು ಬಾಟಮ್. ಶೂ ನೋಡಿ, ಇದು ನೋಡಿ, ಕೈದು ತೋರಿಸು. ಕೈದು ಏನ್ ಕೈದು? ಅಷ್ಟೇ, ಇಷ್ಟು ಅಷ್ಟೇ ಗೈಸ್. ನಾನು ಎಂಟಿ ಗಿಫ್ಟ್. ಈ ಕಡೆಯಿಂದ ಗಿಫ್ಟ್ ಬಂದಿದೆ. ಹೌದಾ? ಲೈಟ್ ಹಾಕ್ತೀನಿ. ಕರೀತಾ ಇದೀವಿ, ಬರ್ತಾ ಇಲ್ಲ. ಹುಡುಗರ ಮಧ್ಯ ನಾನು ಯಾಕೆ ಅಂತಿದ್ದಾರೆ ಗೈಸ್. ಹುಡುಗರ ಮಧ್ಯ ನಾನು ಯಾಕೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಬಿಟ್ಟು ಹೋಗ್ತಾ ಇದೀವಿ. ನೀವು ಬರ್ಬೋದಾಗಿತ್ತಲ್ಲ. ನೀವು ಹುಡುಗರು ಸುಮ್ಮನೆ ಹೋಗ್ತಾ ಇದ್ರಿ. ನಾನು ಹೆಂಗೆ ದೊಡ್ಡವರು ಅಂತ ನಿಂದು ತಾಯಿ ಗುಣ. ಹೋಗಿ ಬನ್ನಿ, ಎಂಜಾಯ್ ಮಾಡಿ ಗೈಸ್. ಬರ್ಡೇಗೆ 11 ಗಂಟೆಗೆ ಹೋಗ್ಬೇಕಾಗಿತ್ತು ಗೈಸ್ ಲೊಕೇಶನ್ಗೆ. ಇವಳು ಮಮ್ಮಿ ಗೈಸ್, ಆಕ್ಚುಲಿ 12 o'clock ಹೋಗ್ಬೇಕಾಗಿತ್ತು. 12 o'clock ಅಲ್ಲ ಗೈಸ್, 12 o'clock ನಾವು ಅಲ್ಲಿರ್ಬೇಕಾಗಿತ್ತು. ಲೇಟ್ ಆಗಿರೋದು ಇವಳಿಂದ ಅಲ್ಲ. ಇವಳು ಪತಿವ್ರತೆ ತರ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಎಲ್ಲ ಮಾಡಿ ದೇವಸ್ಥಾನ ಎಲ್ಲ ಮುಗಿಸೋಳೆ. ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಇನ್ನ ರೆಡಿ ಆಗ್ತಿದ್ದಾರೆ ಗೈಸ್. ಒಬ್ರು ತೋರಿಸ್ತೀವಿ ಬನ್ನಿ. ಇವಾಗ ಟೈಮ್ ಎಷ್ಟು ಹೇಳ್ಬಿಡಿ. ಆಗ್ಲೇ ಆಲ್ಮೋಸ್ಟ್ 1:15 ಅನ್ಸುತ್ತೆ. 1:40 ಗೈಸ್. 2 ಗಂಟೆ. ಇನ್ನ ಮೇಕಪ್ ಆಗಿಲ್ಲ, ಇನ್ನ ಮೇಕಪ್ ಮುಗ್ದಿಲ್ಲ ಅವಳದು. ತಲೆ ಒಂದು ಬಾಚ್ಕೊಂತ ಇದೆ. ಎದ್ದಿರೋದೇ 12:30ಗೆ. ಎಷ್ಟು ಗಂಟೆಗೆ ಎದ್ದೆ ಅಕ್ಕ? ಯಾಕಕ್ಕ ಇವತ್ತು ಆಚೆ ಹೋಗೋದು ಅಂತ ಗೊತ್ತಿತ್ತಲ್ವಾ ಅಕ್ಕ? ಗೈಸ್, ಯಾವಾಗ್ಲೂ ಹಿಂಗೆ ಎಲ್ಲಾದ್ರೂ ಹೋಗೋದ್ ಸಲ ಎದ್ಬಿಡ್ತಾಳ. ಅಂದ್ರೆ ನಾರ್ಮಲ್ ಆಗೇನೆ. ನೀನ್ ಯಾಕೆ ನೈಟ್ ಯಾರು ನಿನಗೆ ಲೇಟಾಗಿ ಮಲ್ಕೊಂತೀನಿ? ಗೈಸ್ 12 ಗಂಟೆಗೆ ವಿಶ್ ಮಾಡ್ಬಿಟ್ಟು 3 ಗಂಟೆವರೆಗೂ ಎದ್ದಿಲ್ಲ. ಯಾಕೆ 3 ಗಂಟೆಗೆ ಎದ್ದಿದ್ದು? ನಮ್ಮ ಅಣ್ಣನ್ ಬರ್ತಾಳೆ ಅಂತ ಎಕ್ಸೈಟ್ಮೆಂಟ್ ಗೆ ನಿದ್ದೆ ಬಂದಿಲ್ಲ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇನ್ನ ಆಗಿಲ್ಲ ಗೈಸ್, ಇನ್ನ ರೆಡಿ ಆಯ್ತವಳು. ಅಷ್ಟೇ ಅಷ್ಟೇ. ಔಟ್ಫಿಟ್ ತೋರಿಸ್ತೀನಿ ಕೊಡಿ ಗೈಸ್ ಇಬ್ರದ್ದು. ಅಲ್ಲಿ ಬನ್ನಿ, ಚೆನ್ನಾಗಿ ಕಾಣಿಸುತ್ತೆ. ನನ್ ಬರ್ತಡೇನಾ ಇವ್ರ ಬರ್ತಡೇನಾ ಅಂತ ನಂಗಂತೂ ಕನ್ಫ್ಯೂಸ್ ಆಗ್ತಾ ಇದೆ ನೋಡಿ ಗೈಸ್. ನೀವ್ ಬನ್ರಿ. ನೀವು ಅರ್ಧಂಬರ್ಧ ರೆಡಿ ಆಗಿರೋ ಬನ್ನಿ. ಇಲ್ಲ, ಫುಲ್ ರೆಡಿ ಆಗಿ ನೋಡಿ ಗೈಸ್. ಇವ್ರದಾ ಬರ್ತಡೇ, ನಂದಾ ಬರ್ತಡೇ ಅಂತ ನನ್ಗೆ ಸರ್ ನೋಡಿ ಗೈಸ್. ಆಗಲ್ಲ. ಇವಾಗ ಲೈಟ್ ಆಯ್ತು. ಲೈಟ್ ಬಂತು ನೋಡಿ. ಯಾರು ಬರ್ತಡೇ ಅಂತ ಗೆಸ್ ಮಾಡ್ಬಿಟ್ಟು ಮುಂಚೆನೆ ಹೇಳ್ಬಿಟ್ಟಿದೀವಿ, ಬಟ್ ಸ್ಟಿಲ್ ಗೆಸ್ ಮಾಡಿ ಯಾರು ಬರ್ತಾರೆ. ಆಮೇಲೆ ಯಾರು ಔಟ್ಫಿಟ್ ಚೆನ್ನಾಗಿದೆ ಅದೆಲ್ಲ ಕಮೆಂಟ್ ಮಾಡಿ. ಅದೆಲ್ಲ ಕಮೆಂಟ್ ಮಾಡಿ, ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಕಮೆಂಟ್ ಮಾಡಿ. ಇವಂದು ಬಿಡಿ, ಟಾಪ್ ನೋಟ್ ಆಗಿರುತ್ತೆ ಎಲ್ಲ. ಫುಲ್ ತೋರ್ಸಿಲ್ಲ ಈ ಬಟ್ಟೆನ. ಸರ್ಪ್ರೈಸ್ ಆಗಿ ಇವತ್ತೇ ಹಾಕೊಂಬಂದವನೆ. ನಾನು ತೋರಿಸಿದ್ದೆ ಅವಳಿಗೆ. ನೋಡಿದ್ರ ಗಾಯ್ಸ್, ಇಲ್ಲೇನೆ ಹೆಂಗ್ ನಡೆಸ್ತಾವ್ರ ಇಬ್ರು. ಹೌದಾ? ಸೆಲೆಕ್ಟ್ ಮಾಡಿರೋ ಹಾಕೊಂಡ್ ಬಂದು ನಿಂತವನು ಆಲ್ರೆಡಿ. ಥ್ಯಾಂಕ್ಸ್. ಅಣ್ಣಂಗೆ ವಿಶ್ ಮಾಡು. ಅವನಿಗೆ ಮೂಡಿಲ್ಲ ಗೈಸ್. ಶಶಾಂಕ್ ಮೂಡಿದ್ದಾಗ ಬಾ. ಮೂಡಿದ್ದ ದಿವಸ ನಾನು ಬರ್ತಡೇ ಆಯ್ತಾ? ಸೊ ಅಷ್ಟೇ ಗೈಸ್, ಇವಾಗ ಹೊರಡ್ಬೇಕು. 5 ನಿಮಿಷ ಆಯ್ತಾನೆ ನಿಂದು? ಡನ್ನು ನೋಡಿ. ನಾ 3 ಜನದ್ದು ಅಯ್ಯೋ. ಸೊ ಇವಾಗ V3 ಹಾ, ಈಗ ಮುಗೀತು, ಹೊರಡ್ತೀವಿ. ಅಲ್ಲಿ ಹೋದ್ಮೇಲೆ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಗೈಸ್. ನೋಡಿ ಇವಾಗ 0 ಡಿಗ್ರಿಗೆ ಬಂದಿದೀವಿ. ಸೊ ನಮ್ ಕ್ಯಾಬ್ ಅವ್ರು ಅಲ್ಲಿ ಬಿಡ್ಲೇ ಇಲ್ಲ ಗೈಸ್. ಅಲ್ಲಿ ಬನ್ನಿ ನೋಡಿ, ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಇವಾಗ ನಮ್ ಕಾರ್ ಇರ್ಲಿಲ್ಲ, ನಮ್ ಪಪ್ಪ ತಗೊಂಡೋಗಿದ್ದಾರೆ. ಸೊ ಸೌಂಡ್ ನೋಡಿ ಗೈಸ್, ಬೇರೆ ಕ್ಯಾಬ್ ಅವರೆಲ್ಲ ಬಿಡ್ತಿದ್ದಾರೆ. ಕ್ಯಾಬ್ ಅವ್ರಿಗೆ ಬೈಬಾರ್ದು ಅಂತೀರಾ ನೋಡಿ. ಈ ಕ್ಯಾಬ್ ಅವ್ರು ಎಷ್ಟು ಚೆನ್ನಾಗಿ ಬಿಟ್ಟ. ನಾವ್ ಎಕ್ಸ್ಟ್ರಾ ಕೊಡ್ತೀವಿ ಬನ್ನಿ ಬಿಡಿ ಅಂದ್ರೆ ಬಿಡ್ಲಿಲ್ಲ. ಇಲ್ಲ ಅಂದ್ಬಿಟ್ರು. ಸೊ ನಮ್ದೇ ಕಾರ್ ಇತ್ತು, ಬಟ್ ಮನೇಲಿ ಇರ್ಲಿಲ್ಲ. ನಮ್ ಡ್ಯಾಡಿ ತಗೊಂಡ್ ಹೋಗಿದ್ರು. ಸೊ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಮೇಲೆ. ಇಲ್ಲಿ ಹತ್ಕೊಂಡು ಹೋಗೋಷ್ಟಲ್ಲೇ ಹೊಟ್ಟೆ ಎಸ್ಬಿಡುತ್ತೆ. ಅದಕ್ಕೆ ಮಾಡಿರೋದು ಗೈಸ್. ಸೊ ಬನ್ನಿ ಒಳಗ್ ಹೋಗೋಣ. ಹೆಂಗೆ ಏನು ಅಂತ ಇನ್ನ ನಾವು ಫಸ್ಟ್ ಟೈಮ್ ಬಂದಿರೋದು. ನೋಡ್ಬಿಟ್ಟು ಜಾಸ್ತಿ ಇದೆ ಗೈಸ್. ಇವನಿಗೆ ಅಮೂಲ್ಯ ಸಿಗ್ಬೇಕಂತ ಆಸೆ ಇದೆಯಂತೆ. ಸಿಕ್ಕಿದ್ರೆ ಅವನಿಗೆ ಖುಷಿ ಆಗುತ್ತೆ. ನೋಡಿ ಬಂದಿದ್ದೀವಿ, ಅಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ. ಈಗ ಎಂಟ್ರಿ ಮಾಡಿಸಿ ಒಳಗೆ ಹೋಗೋಣ ಬನ್ನಿ.
ಫ್ರೆಂಡು ಶಶಾಂಕ್. ಗೈಸ್ ಫೈನಲಿ ಒಳಗ್ ಬಂದಿದೀವಿ. ಶಶಾಂಕ್ ಹೆಂಗಿದ್ಯೋ? ಸಕ್ಕತ್ತಾಗಿದೆ ಅಲ್ಲ ಸೂಪರ್ ಆಗಿದೆ ಗೈಸ್. ನಾವು ವ್ಲಾಗ್ ಅಲ್ಲೆಲ್ಲ ನೋಡ್ತಾ ಇದ್ವಿ ಬೇರೆ ವ್ಲಾಗ್ ಅಲ್ಲಿ, ಬಟ್ ರಿಯಲ್ ಆಗಿ ಸೂಪರ್ ಆಗಿದೆ. ಕ್ರೇಜಿ. ನೈಟ್ ಹೊತ್ತು ಬರ್ಬೇಕು ಅಲ್ಲಿ. ಗೈಸ್ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ವೈಬೇ ಒಂಥರ ಬಂದಿದ ತಕ್ಷಣ ಪಾಸಿಟಿವ್ ಆಗಿದೆ. ರೆಸ್ಪಾನ್ಸ್ ಅಷ್ಟೇ ಗೈಸ್, ಎಷ್ಟು ಚೆನ್ನಾಗಿ ಕರ್ಕೊಂಡ್ಬಂದು ಎಲ್ಲಿ ಕೂತ್ಕೋತೀರಾ ಏನು ಹೌದು ಕೇಳುದು ಚೆನ್ನಾಗಿದೆ. ನಮ್ದು ಇದು ಸಕ್ಕತ್ತಾಗಿರೋ ಪ್ಲೇಸ್ ಅವಳು ಸೆಲೆಕ್ಟ್ ಮಾಡಿದ್ದು ಗೈಸ್. ಕೂತ್ಕೊಂಡ ಬಿಟ್ಟವಳೆ. ನಾವಿಲ್ಲಿ ಕೂರ್ತೀವಿ ಈಗ. ಅಲ್ಲಿ ನೋಡಿ ಅಲ್ಲೆಲ್ಲ ಫೋಟೋ ಶೂಟ್ಸ್, ಅಲ್ಲಿ ವಾಟರ್ ಫಾಲ್ಸ್. ಕ್ರೇಜಿ ಅಂತ ಕ್ರೇಜಿ. ಇವತ್ತು ಫುಲ್ ಶಶಾಂಕ್ ಫೋಟೋ ಶೂಟ್ ಮೇಲೆ ಫೋಟೋ ಶೂಟ್. ಪ್ಲೇಸ್ ಚೆನ್ನಾಗಿದೆ ಗೈಸ್, ಪ್ಲೇಸ್ ಚೆನ್ನಾಗಿದೆ. ಫುಡ್ ತಿನ್ಬಿಟ್ಟು ರಿವ್ಯೂ ಹೇಳ್ತೀವಿ, ಬಟ್ ಆಂಬಿಯನ್ಸ್ ಮಾತ್ರ ಸಾಕಾಗಿದೆ. ಹೆಂಗಿದೆ? ಚೆನ್ನಾಗ್ ಅನ್ಸ್ತಾ? ಏನು ನಡ್ಕೊಂಡ್ ಸಾಕಾಯ್ತು. ಚೆನ್ನಾಯ್ತು. ನೋಡಿದ್ಮೇಲೆ ಸ್ವಲ್ಪ ಸುಸ್ತಾಗ ಚೆನ್ನಾಯ್ತು. 10 ಆಂಬಿಯನ್ಸ್ 10 on 10. ಸೂಪರ್ ಆಗಿದೆ ಆಂಬಿಯನ್ಸ್. ಜಸ್ಟ್ ವಾವ್. ವಾವ್ 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 ವಾವ್. ಸೂಪರ್ ಆಗಿದೆ. ಇವಾಗ ಏನಿದ್ರು ಫೋಟೋಸ್ ರೀಲ್ಸ್ ಅಷ್ಟು ಆರ್ಡರ್ ಮಾಡ್ಬಿಡ್ತೀವಿ ಗೈಸ್. ಆರ್ಡರ್ ಮಾಡ್ಬೇಡ. ಏನಾದ್ರು ಆರ್ಡರ್ ಮಾಡಿ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ತಿನ್ಬಿಡೋಣ. ಗೈಸ್ ಫುಡ್ ಎಲ್ಲ ಆರ್ಡರ್ ಮಾಡಿದೀವಿ. ಫೋಟೋ ಸ್ವಲ್ಪ ಒನ್ ರೌಂಡ್ ಮುಗೀತು ಫೋಟೋ ಸೆಷನ್. ಈಗ ಫುಡ್ ಆರ್ಡರ್ ಮಾಡಿದೀವಿ ನೋಡಿ. ಸದ್ಯಕ್ಕೆ ಇಷ್ಟು ಆರ್ಡರ್ ಮಾಡಿದೀವಿ. ಇದು ಚಿಕನ್ ವಿಂಗ್ಸ್, ಇದು ಪಿಜ್ಜಾ, ಇದು ಸೂಪ್ಗೆ, ಇದು ಸೂಪು, ಇದು ಮ್ಯಾಂಚೋಸ್ ಅಂಡ್ ದಿಸ್ ಇಸ್ ಪಾಸ್ತಾ. ಇವನಿಗೊಂದು ಜ್ಯೂಸ್ ತಗೊಂಡಿದ್ದಾನೆ ಅಂಡ್ ಇವಳೊಂದು ಜ್ಯೂಸ್ ತಗೊಂಡಿದ್ದಾಳೆ. ನಾನು ಜ್ಯೂಸ್ ಕುಡಿಯಲ್ಲ, ಸೊ ನಾನು ತಗೊಂಡಿಲ್ಲ. ಫುಡ್ ಮಾತ್ರ ಸಗದಾಗಿದೆ. ಕುಡಿದ್ರೆ ಆಗಲ್ಲ. ಏನು ಕುಡಿಯಲ್ಲ ಗೈಸ್, ಕುಡಿದ್ರೆ ಆಗಲ್ಲ. ಕುಡಿದ್ರೆ ಆಗಲ್ಲ, ಅದಕ್ಕೆ ಕುಡಿಯಲ್ಲ, ಸಿಂಪಲ್. ಸೊ ಗೈಸ್ ಸೂಪ್ ಕುಡಿದ್ವಿ, ಇನ್ನ ಬೇರೆ ಏನು ಟೇಸ್ಟ್ ಮಾಡಿಲ್ಲ. ಸೂಪ್ ಮಾತ್ರ ಸಕ್ಕದಾಗಿದೆ. ಇವನ್ ಜ್ಯೂಸ್ ಕುಡ್ದ, ಜ್ಯೂಸು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಚೆನ್ನಾಗಿದೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಗೈಸ್. ನೆಕ್ಸ್ಟ್ ಇವಾಗ ನ್ಯಾಚೋಸ್ ಮಾಡಿದೀವಿ. ನ್ಯಾಚೋಸ್ ನೋಡಿ ಸಕ್ಕದಾಗಿದೆ, ಕಲರ್ಫುಲ್ ಆಗಿ ನೋಡಕ್ಕೆ ಚೆನ್ನಾಗಿದೆ. ಆಮೇಲೆ ಇದು ಏನಿದು ಬರೇ ಮೆಣಸಿನ್ಕಾಯಿ ತಂಗೈತಲ್ಲೇ. ನೋಡುವ, ವಿಲ್ ಟೇಸ್ಟ್ ಅಂಡ್ ಸಿ. ದಿಸ್ ಇಸ್ ನೀರ್ ದೋಸೆ, ಅದು ಕೋರಿಯಂಡರ್ ಚಿಕನ್, ಇದು ನ್ಯಾಚೋಸು. ಶಶಾಂಕ್ ಹೆಂಗಿದ್ಯಪ್ಪ ಫುಡ್ ಎಲ್ಲ? ಆ ಫುಡ್ ಎಲ್ಲ ಚೆನ್ನಾಗಿದೆ, ಸೂಪರ್. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು? ಫುಡ್ ನನಗೆ ಚಿಕನ್ ವಿಂಗ್ಸ್ ಇಷ್ಟ ಆಯ್ತು. ಜೊತೆಗೆ ಬೈಕ್ ಇಟ್ಕೊಳ್ಳಿ ಮೌತಿಗೆ. ಸೂಪು ಜ್ಯೂಸ್ ಸಕ್ಕದಾಗಿದೆ ಶಶಾಂಕ್. ನಾನು ಇವಾಗ ಗಿಫ್ಟ್. ಹೌದಾ, ಸಕ್ಕದಾಗಿದೆ. ನೈಸ್ ನೈಸ್ ಒನ್. ನಿನಗೆ ಫುಡ್ ಇಷ್ಟ ಆಯ್ತಾನೆ? ಚೆನ್ನಾಯ್ತು. ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿತ್ತು. ಗೈಸ್ ನಮ್ದು ಏನಿಲ್ಲ ಗೈಸ್, ಎಲ್ಲ ನಮ್ಮ ಮನೆ. ಇದು ನಮ್ಮ ಮಾವನ್ ಮನೆ, ಅದು ಇದು ನನ್ನ ಹೆಂಡತಿದು. ಇದು ನಮ್ಮ ಮಾವನ್ ಮನೇಲಿ ಮದ್ವೆ ಕೊಟ್ಟಿರೋದು, ಇದು ನನ್ನ ಹೆಂಡತಿದು. ಇದೊಂದು ನಾನ್ ತಗೊಂಡಿದೀನಿ, ಇದು ನನ್ನ ಹೆಂಡತಿದೆ. ಇದು ಎಂಗೇಜ್ಮೆಂಟ್ ರಿಂಗು ಗೈಸ್. ಇದು ನಿಮ್ಮ ಅಪ್ಪಂದು ಯಾವ್ದು? ವಾಚ್. ನಮ್ಮ ಅಪ್ಪನ್ ಗಿಫ್ಟ್. ನಿಮ್ಮ ಮಕ್ಳು ಹೇಳ್ತಾಳಲ್ಲ, ಮಾಮ್ಸ್ ಆಕ್ಚುಲಿ ಫುಡ್ ಇಲ್ಲಿ ರಿವ್ಯೂ ಮೊನ್ನೆ ಇಶ್ಯೂಸ್ ಆದಾಗ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಕ್ರೇಜಿ ಫುಡ್ ಮಾತ್ರ ಸಕ್ಕದಾಗಿದೆ. ನಾವ್ ಏನೇನ್ ತಗೊಂಡಿದ್ವಿ ಎಲ್ಲಾನು ಸೂಪರ್ ಆಗಿದೆ. ಇವಾಗ ನೆಕ್ಸ್ಟ್ ಹೊಸ ತಗೊಂಡಿದೀವಿ, ಇದು ಟ್ರೈ ಮಾಡ್ಬೇಕು. ಚೆನ್ನಾಗಿದ್ಯಾ? ನೀನ್ ಹೇಳು, ಟೇಸ್ಟ್ ಮಾಡಿ. ನೀರ್ ದೋಸೆ ಹೇಳಿದೀವಿ ಗೈಸ್, ಅದಕ್ಕೆ ಇದು. ಅಂಡ್ ಹಿಂದೆಗಡೆ ನೋಡಿ ನಮ್ ಬ್ಯಾಕ್ ಗ್ರೌಂಡ್ ಹಿಂಗಿದೆ, ಬ್ಯೂಟಿಫುಲ್. ಬೇರೆ ಊರಿಗೆ ಬಂದಿದೀವಿ ಅನ್ನೋ ತರ ಇದೆ ಗೈಸ್. ಫುಲ್ ಪೀಸ್ ಆಗಿದೆ. ನಾವೇ ಇದೀವಿ, ಯಾರು ಜನನೇ ಇಲ್ಲ ಅನ್ನೋ ತರ ಇದೆ. ಆಕ್ಚುಲಿ ಇನ್ನೊಂದು ಕನ್ನಡ ಸಾಂಗ್ಸ್ ಹಾಕ್ಬಿಟ್ರೆ ಇನ್ನ ಸೂಪರ್ ಆಗಿರ್ತಾ ಇತ್ತು. ಅದೊಂದೇ ಬಟ್ ಚೆನ್ನಾಗಿದೆ, ವೈಬ್ ಚೆನ್ನಾಗಿದೆ. ಅದೊಂದೇ ಒಂದು ಅಮೂಲ್ಯ ಅವ್ರಿಗೆ ನಾವ್ ಹೇಳೋದು ಅವಾಗಿಂದ ಅಮಲಿಗೆ ಫೋನ್ ಮಾಡು, ಕನ್ನಡ ಹಾಡಕ ಕೇಳು, ಅಮಲಿಗೆ ಫೋನ್ ಮಾಡು, ಇದೇನೋ ನೀಟ್ ಕೊಟ್ಟಿಲ್ಲ ಅಂತಾನೆ ಅವನೇ. ನಾವಂತೂ ಫುಲ್ ಫನ್ ಮಾಡ್ತಾ ಇದೀವಿ, ಚಿಲ್ ಮಾಡ್ತಾ ಇದೀವಿ, ಮಜಾ ಮಾಡ್ತಾ ಇದೀವಿ. ಶಶಾಂಕ್ ಬರ್ತ್ಡೇ ಇಲ್ಲಿವರೆಗೂ ಚೆನ್ನಾಗಿ ಮೆಮೊರಿ ನೆಕ್ಸ್ಟ್ ವರ್ಷದವರೆಗೂ ಇರ್ಬೇಕು ಅಂತ ಆಕ್ಚುಲಿ ಹೌದು. ಆಮೇಲೆ ಗಿಫ್ಟ್ಸ್ ಇದೆ, ಅವನು ವ್ಲಾಗ್ ಮಾಡ್ತೀನಿ ಇವಾಗ. ಗೈಸ್ ಇಲ್ಲಿ ಕೇಕ್ ಕೇಳಿದ್ವಿ, ಕೇಕ್ ಬರ್ಲಿಲ್ಲ, ಇಲ್ಲ ಅಂತಂದ್ರು. ಸೊ ಸ್ವಿಗ್ಗಿಯಿಂದ ಆರ್ಡರ್ ಮಾಡಿದೀವಿ, ಅದು ಬಂದ್ಮೇಲೆ ಕೇಕ್ ಕಟ್ ಮಾಡಿಸ್ತೀವಿ ಶಶಾಂಕ್ ಅವ್ರಿಗೆ. ಆಮೇಲೆ ಅವ್ನ ಗಿಫ್ಟ್ ಏನು ಅಂತ ಕಂಡಿಡಿಬೇಕು. ಒಂದು ಗೆಸ್ ಮಾಡ್ಬಿಟ್ಟ, ಇನ್ನ ಒಂದು ಮಾಡಿಲ್ಲ, ಓಪನ್ ಮಾಡಿದಾಗ ಹೇಳದ. ಓಕೆ ಶಶಾಂಕ್ ಅವ್ರೆ, ಅಲ್ಲಿವರೆಗೂ ತಿಂತಾ ಇದಿ. ಆದ್ಮೇಲೆ ಟಿಲ್ ನಾವು ವೆದರು, ಪ್ಲೇಸು ಕ್ರೇಜಿ ಆಗಿದೆ, ಫುಡ್ ನೆಕ್ಸ್ಟ್ ಲೆವೆಲ್. ಯಾರಾದ್ರೂ ಬರ್ಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್. RR ನಗರದಲ್ಲಿರೋ 0 ಡಿಗ್ರಿ ಸೂಪರ್ ಆಗಿದೆ. ಅಂಡ್ ಫೋಟೋ ಕ್ಲಿಕ್ಸ್ಕೊಳ್ಳೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ವಿಡಿಯೋಸ್ ಫೋಟೋಸ್ ಎಲ್ಲ ಸೂಪರ್ ಆಗಿ ಬರುತ್ತೆ.
ಅಷ್ಟೇ ಸದ್ಯಕ್ಕೆ ಅಪ್ಡೇಟ್ ಅಷ್ಟಿದೆ. ಸ್ವಲ್ಪ ಖಾರ ಚೆನ್ನಾಗಿದೆ. ಸ್ಪೈಸಿ ಅಂತ ಸ್ಪೈಸಿ ಕೊರಿಯಂಡರ್ ಚಿಕನ್ ಆರ್ಡರ್ ಮಾಡಿರೋದು ಗೈಸ್ ಅವಳು ಖಾರ ಅಂತ ಅವಳೆ. ಹಂಗೆ ಸ್ವಲ್ಪ ಆಚೆ ಬಂದ್ಬಿಟ್ಟು ಸ್ವಲ್ಪ ಹಂಗೆ ಆಯ್ತಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ಅದು ಗೈಸ್ ನಮ್ದು ಫುಡ್ಡು ಝೀರೋ ನಾಲೆಜ್ ನಮ್ಗೆ. ಆರ್ಡರ್ ಇಂದ ಹಿಡಿದು ಎಲ್ಲ ನಾವಳೆ ಆರ್ಡರು ಅದು ಹೆಂಗಿರುತ್ತೆ ಏನು ಎಕ್ಸ್ಪ್ಲನೇಷನ್ ಇಂದ ಅವಳೆ. ನಾವೇನಿಲ್ಲ ಗೈಸ್, ಬರೀ ಕುಷ್ಕ ಹಾಫ್ ಕಬಾಬ್ ಇದ್ರೆ ಸಾಕು ನಮ್ಗೆ. ರಾಜನ ಹೋಟ್ಲದು ತಿಂದ ಹಾಕಿ ನೆಮ್ಮದಿಯಾಗಿ ಇದ್ಬಿಡ್ತೀವಿ. ನಮ್ಗೆ ಐಡಿಯಾನೂ ಇರಲ್ಲ ಗೈಸ್, ಇವೆಲ್ಲ ಅವಳ್ದೆ. ನಾನು ಗೈಸ್ ಹೇಳ್ದೆ ರಾಜನ ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ತಿನ್ನೋಣ ಅಂತ. ಇವನೇ ಕರ್ಕೊಂಡ್ಬಂದು. ಮತ್ತೆ ನಾವಿಬ್ರು ಯೂಶಲಿ ಆಚೆ ಹೋದಾಗ ನಾವಿಬ್ರು ಹೆಂಗಿರ್ತೀವಿ ಅಂತಂದ್ರೆ ಕೂತ್ಕೊಬಿಡ್ತೀವಿ. ನಮ್ಗೆ ಏನು ಐಡಿಯಾ ಇರಲ್ಲ, ಎಲ್ಲಾನು ಅವಳೇ ನೋಡ್ಕೊಳ್ಳೋದು. ನಾವೇನಿದ್ರು ಅವಳೇನ್ ಕೊಡ್ತಾಳೋ ಅದನ್ನ ತಿಂತಾ ಇರ್ತೀವಿ, ಮಜಾ ಮಾಡ್ತಾ ಇರ್ತೀವಿ. ಬಟ್ ಮಾಡೋಕ್ ಒಂದ್ಸರಿ ಕೇಳ್ತಾಳೆ, ಬಟ್ ನಾಲೆಜ್ ಇಲ್ಲ ನಮ್ಮಿಬ್ರಿಗೆ. ಅಂದ್ರೆ ಅವಳಷ್ಟು ಇಲ್ಲೇ ಅಲ್ಲ ಎಲ್ಲೋದ್ರೂ ಅಷ್ಟೇನೆ. ಹೇಳೋದೆಲ್ಲ ಚೆನ್ನಾಗಿರುತ್ತೆ, ಹೇಳ್ತಾಳೆ ಹೇಳಿ ಅಂತ. ಇದೊಂದು ಜಾಗ ಅಲ್ಲ, ಸೆಲ್ಫ್ ಪ್ರಮೋಷನ್. ಅಂದ್ರೆ ಯೂಶಲಿ ನಾನು ರಿವ್ಯೂ ಹೇಳ್ತಾ ಇರೋದು. ಮಾಮೂಲಿ ಆಚೆ ಹೋದ್ರು ಅಷ್ಟೇ, ನಾವಿಬ್ರು ಏನಿಲ್ಲ ಶೋ ಅಂತೀವಿ, ಅವಳೆ ಮಿಕ್ಕಿದೆಲ್ಲ ನೋಡ್ಕೋತಾಳೆ. ನಾವು ಟೇಬಲ್ ರಿಸಾಲ್ವ್ ಮಾಡೋದ್ರಿಂದ ಹೋಟೆಲ್ ಸೆಲೆಕ್ಷನ್ ಇಂದ ಹಿಡಿದು ಪ್ರೈಸು ದುಡ್ಡು ಗಿಡ್ಡು ಎಲ್ಲ ಒಳ್ಳೆ. ಇವೆಂಟ್ ಮ್ಯಾನೇಜರ್ A to Z ಅವಳೇ ಮಾಡೋದು ನಮ್ಗೆ. ಬಟ್ಟೆ ಸೆಲೆಕ್ಷನ್ ಇಂದಲೂ ನಾನೇ ಗೈಸ್ ಮಾಡೋದು. ನಂದು ಔಟ್ಫಿಟ್ ಅವಳ್ದೆ ಗೈಸ್ ಸೆಲೆಕ್ಷನ್. ಒಂಥರ ಬಲ್ಗೈ ಬಂಟ ಇದ್ದಂಗೆ ನಮ್ಮಿಬ್ರಿಗೆ ಅವಳು ಒಂಥರ ಅಷ್ಟೇ. ಸ್ವಲ್ಪ ಜಾಸ್ತಿ ಬಿಲ್ಡಪ್ ಕೊಟ್ಟಿವಿ ಅನ್ಸುತ್ತೆ ಈ ವ್ಲಾಗ್ ಅಲ್ಲಿ ಅವಳಿಗೆ, ಬಟ್ ಪರವಾಗಿಲ್ಲ ಏನೋ ಅಳ್ತಾವಳೆ ಗೈಸ್. ಅಯ್ಯೋ ಅಳ್ಬೇಡ ಬಿಡಮ್ಮ. ಗೈಸ್ ಅವನ್ ಬರ್ಡೇ ಅವನ್ಗೆ ಬಿಟ್ಟಿದೀವಿ, ಎಲ್ಲ ರೆಡಿ ಮಾಡ್ಕೋತಾ ಇದ್ದಾನೆ. ಆರ್ಗನೈಸ್ ಮಾಡ್ತಾರೆ ಯಾವ ತರ ಬೇಕೋ ಆ ತರ. ನನ್ ಸಂಗೀತದ್ದು ಆಡಿಯೋ ಇದಾ ಎಲ್ಲೋ ಗಾಯ್ಸ್ ಅವಳ್ದು ಸಂಗೀತದ ಅದಂತೆ ಗಾಯ್ಸ್ ಅದು. ಇವನ್ ಬರ್ಡೇ ಬಟ್ ಆರ್ಡರ್ ಮಾಡಿರೋದು ಅವಳ ಫೇವ್ರೆಟ್ ಕೇಕ್. ಬಿಕಾಸ್ ನಾನು ಕೇಕ್ ತಿನ್ನಲ್ಲ, ಚಾಕ್ಲೇಟ್ ಫ್ಲೇವರ್ ಅದೇ ತಿಂತೀನಿ. ಗಾಯ್ಸ್ ಇದರಲ್ಲಿ ಮಾಡ್ಕೊಂಡು ಚೂರ್ ತಿನ್ಸಮ್ಮ ನಂಗೆ. ನಾನ್ ಟ್ರೈಲರ್ ನೋಡ್ಬೇಕು ಗಾಯ್ಸ್. ಹ್ಯಾಪಿ ಬರ್ಡೇ. ಇವಾಗ ಅವಳಿಗೆ ಕೇಕ್ ತಿನ್ಸ್ತಾ ಇರೋದೆ, ಅವನೇ ತಿಂತಾವನಪ್ಪ, ತಿನ್ಸ್ತಾನೆ ಇಲ್ಲ. ಟ್ರೈನರ್, ಅವನ್ ಪರ್ಸನಲ್ ಟ್ರೈನರ್ ನೋಡಿ ಸ್ವಲ್ಪ ಕೇಕ್. ಚೀಟ್ ಡೇ ಗಾಯ್ಸ್, ಚೀಟ್ ಡೇ ಅಂತ ಫುಲ್ ತಿಂತಾ ಇದ್ದಾನೆ ಗೈಸ್ ಅವನು. ಎಂಜಾಯ್. ಹ್ಯಾಪಿ ಬರ್ಡೇ ಶಶಾಂಕ್. ಥ್ಯಾಂಕ್ ಯು ಗೈಸ್. ಕ್ರೇಜಿ ದ ವೈಬ್ ಇಸ್ ಸೋ ಗುಡ್. ಸಕಲಾಗಿದೆ. ವೆದರ್, ಪ್ಲೇಸ್, ಫುಡ್, ಕೇಕ್, ವೈಬ್ಸ್ ಎಲ್ಲ ಫುಲ್ ನಮ್ಗೆ ಕೆಚ್ ಬಿಸಾಕ್ತಾ ಇದೆ ಕ್ರೇಜಿ. ಅವ್ರಿಗೂ ಸ್ವಲ್ಪ ಕೊಡೋಣ ಸ್ಟಾಫ್ಸ್ಗೆ. ನೋಡಿ ಗಾಯ್ಸ್ ಎಷ್ಟು ಐಟಮ್ಸ್ ತಗೊಂಡಿದೀವಿ, ಎಲ್ಲಾನು ಚೆನ್ನಾಗಿತ್ತು. ಇದೊಂದು ಖಾರ ಆಯ್ತು. ಅದ್ ನಮ್ದೇ ತಪ್ಪು ಗೈಸ್. ಅದೇ ನಮ್ದೇ, but ಹೆಸರು ಏನ್ ಗೊತ್ತಾ ಗೈಸ್? ಕೊರಿಯಂಡರ್ ಚಿಲ್ಲಿ ಕೊರಿಯಂಡರ್, ಸ್ಪೈಸಿ ಕೊರಿಯಂಡರ್ ಚಿಕನ್ ಅಂತ. ಸ್ಪೈಸಿ ಅಂದ್ರೆ ಏನ್ ಗೈಸ್? ಖಾರ ಇರುತ್ತೆ. ನಾನು ಹೇಳ್ದೆ ಅವಳಿಗೆ, ಬಟ್ ದಟ್ಸ್ ಫೈನ್. ಸೊ ಗೈಸ್ ಇವಾಗೆಲ್ಲ ಊಟ ಎಲ್ಲ ಮುಗೀತು. ಟೈಮ್ ಟು ಲೀವ್. ಅಷ್ಟರಲ್ಲಿ ಒಂದು ಗಿಫ್ಟ್ ಓಪನ್ ಮಾಡ್ಬೇಕಂತ ಗೆಸ್ ಮಾಡ್ದೆ ಗೈಸ್. ಗೆಸ್ ಮಾಡಕ್ ಹೇಳಿದೀವಿ. ಫಸ್ಟ್ ಇದೇನಪ್ಪ? ಬೆಲ್ಲ ಬಿಟ್ಟದು ಪರ್ಫ್ಯೂಮ್ ಗೈಸ್. ಯಾಕಂದ್ರೆ ನನ್ ಪರ್ಫ್ಯೂಮು ನಾನು ಅಂದ್ರೆ ಪರ್ಫ್ಯೂಮ್ ಅಂದ್ರೆ ನಾನು. ಓಕೆ, ಇದು ಪಕ್ಕ ಪರ್ಫ್ಯೂಮ್ ಗೈಸ್. ಕ್ಲಾಸಿಗೆ ಬರ್ತಾನೆ. ಕ್ಲಾಸಿಗೆ ಬಂದಿದ ತಕ್ಷಣ ಪರ್ಫ್ಯೂಮ್ ಅದೆಷ್ಟು ಹೊಡಿಯುತ್ತೆ ಮೋಸ್ಟ್ಲಿ ಒಂದು ಫುಲ್ ಬಾಟ್ಲ್ ಹೊಡ್ಕೊ ಬರ್ತಾನೆ ಅನ್ಸುತ್ತೆ. ಅದಕ್ಕೇನೆ ಅಷ್ಟು ಬರುತ್ತೆ ಅವ್ನಿಗೆ. ಸೊ ಅದ್ ಮೇ ಬಿ ಇದು ಪರ್ಫ್ಯೂಮ್ ಇರಬಹುದು, ಗೊತ್ತಿಲ್ಲ ನನಗೆ. ಇದೆ ಗೈಸ್. ಇದು ಸ್ವಲ್ಪ ಪ್ರೆಸ್ ಮಾಡಿದ್ರು ಗೊತ್ತಾಗ್ತಿದೆ ಗೈಸ್. ಇಲ್ಲಿ ಪರ್ಫ್ಯೂಮ್ ಅದು ವೈಟ್ ಕಲರ್ ಅಂತಾನು ಗೊತ್ತಾಗ್ತಿದೆ. ವೈಟ್ ಕಲರ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದಂತೂ ಗೈಸ್ ನೋ ಐಡಿಯಾ. ಅಟ್ಲೀಸ್ಟ್ ಏನಾದ್ರು ಒಂದು 3 ಚಾನ್ಸಸ್ ಕೊಡ್ತೀವಿ, ಕಂಡಿಡಿ. ಅದು ನಂಗೆ ಇಷ್ಟವಾಗಿರೋದೇ ಅಂತೆ. ಹೌದು, ನಂಗೆ ಅಂತದೇನು ಇಷ್ಟನೇ ಇಲ್ವಲ್ಲ. ಶೇಡ್ಸ್ ಒಂದು, ವಾಚ್ 2, ಇನ್ನೊಂದು ಲಾಸ್ಟ್ ಆಪ್ಷನ್. ಈ ಮೂರಲ್ಲಿ ಯಾವ್ದು ಕರೆಕ್ಟ್ ಇದ್ರೆ ತೆಗಿಸ್ತೀವಿ, ಇಲ್ಲಾಂದ್ರೆ ತಗ್ಸಲ್ಲ.
ತಗ್ಸಿಲ್ಲ ಅಂದ್ರೂ ನನ್ಗೆ ಗೈಸ್ ಗಿಫ್ಟ್ ನನಗೆ ಆದ್ಮೇಲೆ ಅದಕ್ಕೆ ಹೇಳು. ಶೇಡ್ಸ್ ವಾಚ್ ಹಾ. ಅಥವಾ ಸರಿ ತೆಗಿ. ನಂಗಂತೂ ಇದಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ನೋಡೋಣ. ಇದೆಲ್ಲ ನಮ್ದು ಎಡ್ ಮೇಡಮ್ದೇ ಇರುತ್ತೆ ಗೈಸ್ ಸೆಲೆಕ್ಷನ್ ಎಲ್ಲ. ಆಬ್ವಿಯಸ್ಲಿ ಕರೆಕ್ಟ್, ಅದೊಂದು ಕರೆಕ್ಟ್ ಆಗಿ ಕಂಡಿಡಿದ್ಯಾ. ನಮ್ ಹೆಡ್ ಮಿಸ್ ದೆ ಅಲ್ಲ, ಅವಳ್ದೆ, ನೋ ಡೌಟ್. ಪ್ಯಾಕಿಂಗ್ ಯಾರೋ ಹಾಕತ್ಲಕ್ ಫುಲ್ ಬಿಡ್ಸ್ದಾಗೆ ಮಾಡ್ಬಿಟ್ಟವ್ರೆ ಗೈಸ್. ತೆಗಿ ಹೋಗ್ಲಿ, ಪರವಾಗಿಲ್ಲ, ಇಲ್ಲ ಮತ್ತೆ ಯೂಸ್ ಇಲ್ಲ ಅಲ್ಲ ಅದು. ಮೆಮೊರಿ ಏ ಬರದ ಹಾಕೋ. ಅದನ್ನೇ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಇಟ್ಕೊ ಮೆಮೊರಿಯಾಗಿ. ಓಪನ್ ಕರೋ. ಗೈಸ್ ನಾ ಹೇಳಿಲ್ವಾ ವಾಚ್ ಅಂತ? ನೀನ್ ಹೇಳಲೇ ಇಲ್ಲ. ಇದೇ ಎರಡು ಅವಳದೊಂದು ನಂದೊಂದು. ಓ ನಿನ್ ಹತ್ರ ಕೊಡಕ್ಕಿನ್ ಎಲ್ಲ ಇದೆ, ಏನ್ ಕೊಡೋಣ? ಗೈಸ್ ನಮ್ ಬೆಳಗ್ಗೆ ತಾನೆ ವಾಚ್ ಅಂದ್ರೆ ಇಷ್ಟ ನಂಗೆ, ಅಲ್ಲಿ ತಗೊಂಡಿದ್ದು ಅಂತ ಅಂದೆ, ಆದ್ರೂ ಬಿಟ್ಕೊಟ್ಟಿಲ್ಲ ಗೈಸ್. ಸೂಪರ್ ಫಾಸ್ಟ್ ಟ್ರ್ಯಾಕ್ ಅಪ್ಪ, ಮಾಮೂಲಿ ಇದಲ್ಲ. ತೋರ್ಸು. ಚೆನ್ನಾಯ್ತು. ಎರಡು ಓಪನ್ ಮಾಡ್ತೀನಿ. ಯಾವ್ದಾವ್ದು ಯಾವ್ದು ಸೆಲೆಕ್ಟ್ ಮಾಡಿರೋದು ಅಂತಾನು. ನಿಂಗೆ ಯಾವ್ದು ಇಷ್ಟ ಆಯ್ತು ಹೇಳು. ನಿನ್ಗೆ ಯಾವ್ದು ಇಷ್ಟ ಆಯ್ತು ಹೇಳು. ನಂಗೆ ಗೈಸ್ ಇಬ್ರು ಬಿಟ್ಕೊಡಕ್ಕಾಗಲ್ಲ, ಅದಕ್ಕೆ ನಾನು ಏನ್ ಗೊತ್ತಾ, ಇದ್ರದ್ದು ಫ್ರೇಮ್ ಇಷ್ಟ ಆಯ್ತು ಗೈಸ್, ಇದ್ರದ್ದು ಬೆಲ್ಟ್ ಇಷ್ಟ ಆಯ್ತು ಗೈಸ್. ಒಟ್ಟು 2 ವಾಚ್ ಇಷ್ಟ ಆಯ್ತು. ಬಟ್ ನಾನು ಈಗ ಹೇಳ್ತೀನಿ, ಇದು ಅಷ್ಟು ಸೆಲೆಕ್ಟ್ ಮಾಡಿರೋದು, ಇದು ಬೇರೆ ಸೆಲೆಕ್ಟ್ ಮಾಡಿರೋದು ನನ್ಗೆ ಎಸ್. ಯಾಕಂದ್ರೆ ನಿನ್ಗೆ ಅನ್ಸೋ ಪ್ರಕಾರ ಇಲ್ಲ, ಇದು ಅಷ್ಟು, ಓಕೆ ಇದು ಪೇರು. ಓಕೆ, ಎರಡು ಅವಳೆ ಮಾಡಿರೋದು. ಹಂಗ ಹೇಳಿಲ್ವೆಲ್ಲ ಎಡ್ಮಿಸ್ದೆ ಅಂತ. ಇಬ್ರು ವಾಚೆ ಕೊಟ್ಬಿಟ್ಟು ಅದನ್ನಾದ್ರೆ ಅಟ್ಲೀಸ್ಟ್ ಹಾಕೊಂತಾ ಇರ್ತಾನೆ, ಅವನಿಗೆ ಗೈಸ್ ಡೈಲಿ ನೆನ್ಪ್ ಮಾಡ್ಕೊಂತಾ ಇರ್ತಾನೆ ಅವಾಗ ನಮ್ನ. ಇದು ಪರ್ಫ್ಯೂಮೇ ಗೈಸ್, ಪರ್ಫ್ಯೂಮ್ ಯಾಕೆ ಓಪನ್ ಮಾಡಲ್ಲ ಅಂದ್ರೆ ಆಲ್ರೆಡಿ ನನ್ನ ಹತ್ರ 2 ಓಪನ್ ಇದೆ, ಆದ್ಮೇಲೆ ಅದು ಪ್ಲಾನ್ ಇರ್ಲಿಲ್ಲ. ಇದನ್ನ ಪ್ಯಾಕ್ ಮಾಡ್ಸಕ್ ಹೋದಾಗ ಅದು ನೋಡಿ ಇಷ್ಟ ಆಗಿ ತಗೊಂಡಿದ್ದು. ಥ್ಯಾಂಕ್ ಯು ಇಷ್ಟ ಆಯ್ತಾ? ಸೂಪರ್. ಓಕೆ, ಅದು ಹಾಕೊಂಡ್ಬಿಡು ಪರ್ಫ್ಯೂಮ್. ಯಾವ್ದನ್ನ? ಗೈಸ್ ಮುಗೀತಿ ಇವಾಗೆಲ್ಲ ಫೋಟೋಸ್ ವಿಡಿಯೋಸ್ ಇದೆ ಗೈಸ್ ಅಷ್ಟು. ಇನ್ನೊಂದ್ ಸ್ವಲ್ಪ ವಿಡಿಯೋಸ್ ತಗೊಂಡು ವಿ ವಿಲ್ ಲೀವ್. ಓಕೆ, ಟೈಮ್ ಎಷ್ಟು ಇವಾಗ? 4:44 ಗೈಸ್, ಒಳ್ಳೆ ಟೈಮ್. 4:44 ಇದು. ಇವಾಗ ನಾವು ಮುಗಿಸ್ಕೊಂಡು ಮತ್ತೆ ಕ್ಲಾಸ್ಗೆ ಹೋಗ್ಬೇಕು 7 o'clock ಅಷ್ಟರಲ್ಲಿ. ಸೊ ಪಟ ಅಂತ ಹೊರಡೋಣ, ಮನಿ ಫೋಟೋ ಇಡ್ಸ್ಕೊಂಬೋಣ. ನಡಿ, ಹುಳಿನ ಜ್ಯೂಸ್ ಕುಡಿತಾನೆ ಇದ್ದಾಳೆ. ಅಂಡ್ ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಗೈಸ್. ಹೌದು, ಯು ಶುಡ್ ವಿಸಿಟ್, ಎವ್ರಿವನ್ ಶುಡ್ ವಿಸಿಟ್. ನಿಜವಾಗ್ಲು ಫುಡ್ ಚೆನ್ನಾಗಿದೆ ಗೈಸ್. ಕೆಲವು ಪಬ್ಗಳಲ್ಲಿ, ಅಂದ್ರೆ ಎಲ್ಲಾ ಪಬ್ಗಳಲ್ಲ, ಕೆಲವು ಪಬ್ಗಳಲ್ಲಿ ಚೈನೀಸು ಅದೇ ತರದ್ದು. ಇಲ್ಲಿ ನೀರ್ ದೋಸೆಯಿಂದ, ಚಿಕನ್ ಇಂದ, ಚೈನೀಸ್, ನಾರ್ತ್ ಎಲ್ಲ ಸಿಗುತ್ತೆ. ಆಲ್ ಟುಗೆದರ್ ಅಲ್ಲ, ರೀಲ್ಸ್ ಅಲ್ಲೆಲ್ಲ ನೋಡಿದ್ವಿ, ಸ್ಟಾಫ್ಸ್ ಎಲ್ಲ ತುಂಬಾ ರೂಡ್ ಅಂತ ಹೇಳಿದ್ರು. ಬಟ್ ನಾವ್ ಇಲ್ಲಿ ನಮ್ ಪರ್ಸನಲ್ ಒಪಿನಿಯನ್, ಸ್ಟಾಫ್ಸ್ ಆರ್ ವೆರಿ ಫ್ರೆಂಡ್ಲಿ. ತುಂಬಾ ಚೆನ್ನಾಗಿ ಒಂದೊಂದು ಡಿಶ್ ಬಂದಾಗೂನು ಹೆಂಗಿದೆ ಏನು ಅಂತ ಕೇಳಿ ಚೆನ್ನಾಗಿ ಹೇಳಿದ್ರು. ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಬಟ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಬೆಳೆಯೋರ್ ಕಂಡ್ರೆ ಹಂಗೆ ಗೈಸ್, ಏನು ಮಾಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ಬೆಳೆಯೋರ್ ಕಂಡ್ರೆ ಎಲ್ಲಾರು ಹಂಗೆ ಹೇಳ್ತಾರೆ. ಯಾಕಂದ್ರೆ ನಾವೇ ಬಂದು ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಮಾತ್ರ ನಾವ್ ಆತರ ಒಪಿನಿಯನ್ ಕೊಡ್ಬೇಕು. ಬೇರೆಯವ್ರ ನೋಡಿ ನಾವ್ ಒಪಿನಿಯನ್ ಕೊಡ್ಬಾರ್ದು. ಪರ್ಸನಲ್ ಒಪಿನಿಯನ್ 10ಗೆ 10 ಇದೆ. ಹೌದು, ಫುಡ್, ಆಂಬಿಯನ್ಸ್, ಸ್ಟಾಫ್ ಎಲ್ಲ ಆಲ್ 10 on 10. ಗೈಸ್ ಇವಾಗ ನಮ್ದು ಕ್ಲಾಸ್ ಎಲ್ಲ ಮುಗಿತು. ಕ್ಲಾಸ್ ಸೆಲೆಬ್ರೇಷನ್ಸ್ ನೋಡಿದ್ರಲ್ಲ, ವಿಡಿಯೋ ಆಲ್ರೆಡಿ ಹಾಕಿದೀನಿ. ನಮ್ ಶಶಾಂಕಿಗಂತೂ ಫುಲ್ ಸೆಲೆಬ್ರಿಟಿ ಫೀಲ್ಸ್ ಕೊಡ್ತಾರೆ ನಮ್ಮ ಮಕ್ಕಳು. ಇವನ್ ಬೇರೆ ಇದು ಶೈನಿಂಗ್ ಹಾಕೊಂಡ್ಬಿಟ್ಟಿದೆ, ಮಕ್ಳಿಗೆಲ್ಲ ಹೈಲೈಟ್ ಆಗ್ತಾ ಇದೆ. ಔಟ್ಫಿಟ್ ಹೇಗಿದೆ ಗೈಸ್? ಔಟ್ಫಿಟ್ ನಂಬರ್ 3 ಆಕ್ಚುಲಿ ಇದು. ಇನ್ನೊಂದಿದೆ ಗೈಸ್ 4 ಫುಲ್ ಇದು ಹಿಂಗೆ ಅಲ್ಲಿ ಶೈನಿ ಕಾಣಿಸ್ತಾ ಇದೆ. ಓಕೆ, ಅದನ್ನ ನೋಡಿ ನಮ್ಮ ಮಕ್ಳೆಲ್ಲ ಅಟ್ರಾಕ್ಟ್ ಆಗ್ಬಿಟ್ಟು ಹಂಗೆ ಮ್ಯಾಗ್ನೆಟ್ ತರ ಹೋಗ್ತಿದ್ರು ಅವನ ಹತ್ರ. ಈಗ ಗಿಫ್ಟ್ಸ್ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು. ತೆಗಿತಾ ಇದ್ದಾನೆ, ತೆಗಿ ಶಶಾಂಕ್.
ಇವ್ರು ನೋಡಿ ಅಪರೂಪಕ್ಕೆ ಬಂದಿದ್ದಾಳೆ ನಮ್ ಕ್ಲಾಸ್ಗೆ. ಮದ್ವೆ ಆದಾಗ ರೆಗ್ಯುಲರ್ ಆಗಿ ಬರೋಳಲ್ಲ ಶಶಾಂಕ್, ಮದ್ವೆ ಏನು ಆಗಿದ್ದೆ ಗೊತ್ತಾ ಗೈಸ್ ಅವಳು ಬಂದಿರೋದು ಚಾಕ್ಲೇಟ್ ಕೇಕ್. ಬಾಯ್. ಅವ್ರು ನೋಡಿದ ಮಕ್ಳು ಏನು ಏನೋ ಮೋಸ್ಟ್ಲಿ ಪರ್ಫ್ಯೂಮೇ. ಗೈಸ್ ಎಲ್ಲಾರ್ಗು ಗೊತ್ತಾಗ್ಬಿಟ್ಟೈತೆ ಗೈಸ್ ನಂಗೆ ಪರ್ಫ್ಯೂಮ್ ಇಷ್ಟ ಅಂತ. ಪರ್ಫ್ಯೂಮೇ ಜಾಸ್ತಿ ಅನ್ಸುತ್ತೆ. ಆಯಮ್ಮು ನಮ್ಮ ಅತ್ತಿಗೆ ಬಂದಿದ್ದಾರೆ ಗೈಸ್. ಗೊತ್ತಾಯ್ತಾ ಗೈಸ್? ಅಯ್ಯೋ ಗೈಸ್ ಇದು ಏರ್ಪೋರ್ಟ್ಸ್ ಅನ್ಸುತ್ತೆ ನನ್ನ ಪ್ರಕಾರ. ಬಾಲು ಜಮ್ಸ್ ತೆಗಿಯೋ ಜಮ್ಸ್ ಪರ್ಫ್ಯೂಮ್ ಚೆನ್ನಾಗಿದೆ. ಗೈಸ್ ಎಲ್ಲಾರ್ಗು ಗೊತ್ತಾಗ್ಬಿಟ್ಟೈತೆ. ಅವ್ನು ಸ್ನಾನ ಮಾಡಲ್ಲ ಗಪ್ಪ. ಅಮ್ಮ ಇನ್ನೊಂದು ಆಡಾಯ್ತು ಪರ್ಫ್ಯೂಮ್ ಮನೆಗೆ. ರಿವ್ಯೂ ಕೊಡು. ಒಂದ್ ತಿಂಗ್ಳಿಗೆ ಆಯ್ತು. ಪರ್ಫ್ಯೂಮ್ ಅಂದ್ರೆ ಇದು ಪರ್ಫ್ಯೂಮೇ ಆಗಿದ್ರು ಪರವಾಗಿಲ್ಲ ಗೈಸ್. ಏನ್ ಬರ್ತಿದಾರ ನೋಡು ಯಾರು ಅಂತ ಹೇಳು. ಗೈಸ್ ಪಾಪ ಬರ್ದೋರೆ ಶಿವಾಂಶ್ ಅನ್ಸುತ್ತೆ. ಅದು ಸ್ವಲ್ಪ ಅಲ್ಸೋಗ್ಬಿಟ್ಟೈತ. ಬರಿತಾನೆ ಅಳ್ಸ್ಬಿಟ್ಟವ್ನೆ. ಗಿಫ್ಟ್ ಗಿಂತ ನಮ್ಮ ಮಕ್ಳು ನನ್ಗೆ ಎಷ್ಟ್ ಚೆನ್ನಾಗಿ ವಿಶ್ ಮಾಡ್ತಾರೆ ಗೈಸ್, ಅಷ್ಟೇ ಸಾಕು ನನ್ಗೆ. ಅದಕ್ಕೆ ಅವ್ನು ಅಂತಾರ ಮಿಣ ಹಾಕೊಂಬರೋದು ಮಕ್ಳೆಲ್ಲ ನೋಡ್ಲಿ ಅಂತ. ಇದೇನು ಗೈಸ್ ಇದೇನು ಬಾಲ್ ಗೈಸ್, ಅದೇ ಇದು ಲೈಟ್ ಬರುತ್ತಲ್ಲ ಫುಲ್ಲು ಮನೆ. ಲೈಟ್ LED ಲೈಟ್ ತರ ಅದೇನಂತ ನೋಡು. ಬಾಕ್ಸಿಂಗ್ ಬೇರೆ ಇಲ್ಲದ್ರೆ ಪ್ಯಾಕೇಜ್ ಬೇರೆ ಮಾಡಿ. ಇಲ್ಲ ಗೈಸ್ ಅದೇನಾ? ಓಕೆ ನೈಟ್ ಹಾಕ್ಬಿಟ್ಟು ಮಲ್ಕೋ. ನೈಟ್ ಶಿಫ್ಟ್ ಅಲ್ವಾ? ಹಾ ಎಕ್ಸಾಕ್ಟ್ಲಿ. ಒಂದ್ ಮಿನಿ ವ್ಲಾಗ್ ಅಲ್ಲಿ ದಿಸ್ ಈಸ್ ಆಲ್ಸೋ ಪರ್ಫ್ಯೂಮ್. ಬೆಲ್ಲ ಬಿಟ್ಟ ಅದು ಪರ್ಫ್ಯೂಮ್ ನಂಬರ್ 2 ಬಂತು. ಅದೇನು ಓಪನ್ ಮಾಡಿ ಬೆಳಿಗ್ಗೆ ಇವರೇ ಒಂದ್ ಕಟ್ಟಿದಾರಲ್ಲ ಗೈಸ್. ಅದೊಂದು 2 3 ಅಲ್ಲ ನಾನು ಬೆಲ್ಲ ಬಿಟ್ಟದ್ ಮಾತ್ರ ಹೇಳ್ತಿರೋದು. ಸೊ ಶಶಾಂಕ್ ಹೆಂಗಿತ್ತಪ್ಪ ನೀನ್ 29ನೇ ವರ್ಷದ ಬರ್ತಡೆ? ಸಾರಿ 27ನೇ ವರ್ಷದ. ಸಾರಿ 2 years ಜಾಸ್ತಿ ಮಾಡ್ಬಿಟ್ಟ. 27th ಬರ್ಡೇ ಹೆಂಗಿತ್ತಪ್ಪ? ಸೂಪರ್. ಅಯ್ಯೋ ಒಂದೇ ಇಷ್ಟೆಲ್ಲ ಮಾಡಿದೀವಿ ಒಂದೇ ಮಾಡಲ್. ಸೂಪರ್ ಆಗಿತ್ತು. ನಂಗೆ ಎಲ್ಲದಕ್ಕಿಂತ ನಮ್ ಸ್ಕೇಟಿಂಗ್ ಮಕ್ಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಜಾಸ್ತಿ ಖುಷಿ. ಸೂಪರ್ ಅಷ್ಟೇ ಮುಗಿಯ್ತು. ಚೆನ್ನಾಗಿತ್ತು. ಇನ್ನ ಸೆಲೆಬ್ರೇಷನ್ ಇದೆಯಲ್ಲ ನಿಂಗೆ ಇವಾಗ ಮನೆಯಲ್ಲಿ? ಒಂದ್ ಸೆಲೆಬ್ರೇಷನ್ ಇದೆ ಫ್ಯಾಮಿಲಿ ಜೊತೆ ಅಷ್ಟೇ. ಯಾರನ್ನ ಬಿಟ್ರು ಫ್ಯಾಮಿಲಿ ಬಿಡಕ್ ಆಗಲ್ಲ ಗೈಸ್. ಎಕ್ಸಾಕ್ಟ್ ಗೈಸ್ ಅಲ್ಲೇ ನೋಡ್ತಿದ್ದಾಳೆ. ಅವ್ರು ಬೆಳಗ್ಗೆ ಆಫೀಸ್ಗೆ ಹೋಗಿದ್ರು ಅಂತ ನನ್ನ ಜೊತೆ ಬಂದಿಲ್ಲ. ಇವಾಗ ಸಿಎಂ ಜೊತೆ ಮೀಟಿಂಗ್ ಗೈಸ್. ನಂಗೆ ಅಲ್ಲ ಸಿಎಂ ಡಿಕೆ ಹಂಗೆ. ಹಂಗೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಲಾಗ್ ಮುಖಾಂತರ ಥ್ಯಾಂಕ್ ಯು ಅಂತ ಹೇಳಿ. ಬ್ಲಾಗ್ ಅಲ್ಲೆಲ್ಲ ನಿಂಗೆ ವಿಶ್ ಮಾಡಿರ್ತಾರೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಕೊಡಿರ್ತಾರೆ, ಕಮೆಂಟ್ಸ್ ಅಲ್ಲೆಲ್ಲ ಹೇಳಿರ್ತಾರೆ. ಹಿಂಗೆ 100 ಕಾಲ ಸುಖವಾಗಿ ಬದುಕಿ. 100 ಕಾಲ ಏನ್ ಬೇಡ ಗೈಸ್, ಒಂದ್ 60 ವರ್ಷ ಏನು ಆ ಕಾಯಿಲೆ ಇಲ್ದೆಲ್ಲ ಬದುಕಿದ್ರೆ ಸಾಕು ಗೈಸ್. ಆಮೇಲೆ ಬಿರಿಯಾನಿ ತಿಂದು ಶಿವನಹಳ್ಳಿ ಬಿರಿಯಾನಿ ಲಾಸ್ಟ್ ತಿಂದು ಬೆಳಿಗ್ಗೆ ರಾತ್ರಿ ಮನ್ಕೊಂಡ್ರೆ ಬೆಳಗ್ಗೆ ಸಾಕು ಗೈಸ್. ಅಷ್ಟೇ 60 ವರ್ಷ ಸಾಕು ಗೈಸ್. ಸಾಕಾ? ಓಕೆ ಡನ್ ಬಾಯ್ ಮಾಡ್ಬಿಡಿ. ನಾಳೆಯಿಂದ ರೆಗ್ಯುಲರ್ ಡ್ಯೂಟಿ. ನೆಕ್ಸ್ಟ್ ವರ್ಷ ಬರ್ಡೇ ವರ್ಗು ಎಕ್ಸೈಟ್ಮೆಂಟ್ ಎಲ್ಲ ಇರ್ತೀನಿ ಗೈಸ್. ನೆಕ್ಸ್ಟ್ ಯಾವ ತರ ಚಿನ್ನಮಣಿ ಹಾಕೊಂಡ್ ಬರ್ಲಿ ಅಂತ. ಬರ್ಲೇ ಬಂತು ಫಸ್ಟ್ ಬರ್ಡೇನಾ? ಮದ್ವೆ ಕರೆಕ್ಟ್, ಮದ್ವೆ ಆದ್ಮೇಲೆ ಫಸ್ಟ್ ಬರ್ಡೇ. ನೆಕ್ಸ್ಟ್ ವರ್ಷ ಒಂದ್ ಬೇಬಿ ಇರ್ಲಿ ಅಂತ ಕೇಳ್ಕೊಂತೀನಿ ಗೈಸ್. ಯಾವ ಬೇಬಿ ಬೇಕು? ಗರ್ಲ್ ಬೇಬಿ ಬೇಡ ಗೈಸ್, ಬಾಯ್ ಬೇಬಿ ಬೇಕು ಗೈಸ್. ಇಷ್ಟು ದಿವಸ ಗರ್ಲ್ ಅಂತಿದ್ದಲ್ಲ. ಅದು ನಮ್ಮ ಆಸ್ತಿ ಎಲ್ಲ ನೋಡ್ಬೇಕು. ನಮಗೆ ಕೊಡಿ, ನಾವು ನೋಡ್ಕೊಂತ ಇರ್ತೀವಿ. ಬೇಡ ಗೈಸ್, ಒಂದ್ ಗಂಡ್ ಮಗು ಇರ್ಲಿ ಅಂತ ಆಸೆ ಪಡ್ತಿದ್ದೀನಿ. ಹೆಣ್ಮಕ್ಳೇ ನೋಡ್ಕೊಂಡು ಬೇಕು ಗೈಸ್ ಅಷ್ಟೇ. ಹೋಗ್ಲಿ ಬಿಡು, ಟ್ವಿನ್ಸ್ ಅದೊಂದು ಇದೊಂದಾಗ್ಲಿ. ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಇವತ್ತಿಗೆ 1 ವರ್ಷ. ಎಲ್ಲಿ? ನಮ್ಮ ಮನೆಗೆ ಬಂದಿದ್ದೀವಿ ಬರ್ಡೇ ದಿವಸ. ಓ ಕರೆಕ್ಟ್. ನನಗೆ ನೆನಪೇ ಇಲ್ಲ. ಸೊ ಗೈಸ್ ಲಾಸ್ಟ್ ಇಯರ್ ಒಂದು ಬ್ಲಾಗ್ ಇದೆ. ಹೌದು ಕರೆಕ್ಟ್ ಆಗಿ 1 ವರ್ಷ ಆಯ್ತು. ಮತ್ತೆ ಸಿಕ್ಕಿರೋದು ಎಕ್ಸಾಕ್ಟ್. ನೆಕ್ಸ್ಟ್ 1 ವರ್ಷ ಫಸ್ಟ್ ಹುಡುಗಿನ ತೋರಿಸಿದೀನಿ. ಈ ವರ್ಷ ಮದ್ವೆ ಆಗಿದೆ. ನೆಕ್ಸ್ಟ್ ವರ್ಷ ಪಾಪ. ನೆಕ್ಸ್ಟ್ ವರ್ಷ ಮಗ ಬರ್ತಿಲ್ಲಿ ಮಗುನ್ ತೋರಿಸ್ಬಿಡು. ಅಷ್ಟೇ ಅಲ್ವಾ? ಬಾಯ್ ಮಾಡ್ಬಿಡಿ ಬ್ಲಾಗಿಗೆ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ನೆಕ್ಸ್ಟ್ ಬರ್ಡೇಗಲ್ಲ, ನೆಕ್ಸ್ಟ್ ಬ್ಲಾಗಿಗೆ. ಬಾಯ್ ಇಬ್ರಿಗೂ ಬಾಯ್. ಹ್ಯಾಪಿ ಬರ್ಡೇ ಶಶಾಂಕ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದ್ ಮಾಡ್ಲಿ. ಅಷ್ಟೇ ಗಾಯ್ಸ್. ಸೊ ಅಷ್ಟೇ ಗಾಯ್ಸ್, ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶಶಾಂಕ್ ಬರ್ಡೇ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಮಕ್ಕಳಿಗೆ ಏನೇನ್ ಕೊಟ್ಟಿದ್ಯಾ ಹೇಳು. ಕೊಟ್ಟಿರೋದನ್ನ ಹೇಳ್ಕೋಬಾರ್ದು. ಅಯ್ಯೋ ಆದ್ರೂ ನಮ್ಮ ಮಕ್ಳಿಗೆ ಇಷ್ಟ ಅಂತ ಪ್ಲಮ್ ಕೇಕ್, ಚಾಕ್ಲೇಟ್ಸ್,
ಜ್ಯೂಸ್, Juice. ಆಪಲ್ ಜ್ಯೂಸ್, ಮ್ಯಾಂಗೋ ಮ್ಯಾಂಗೋ ಜ್ಯೂಸ್ ಜ್ಯೂಸ್ ಗೈಸ್. ಅಷ್ಟೇ ಗೈಸ್. ಓಕೆ ಬಾಯ್. ಬಾಯ್. ಅಣ್ಣ ತಂಗಿಯರ ಈ